ಏನಮ್ಮ ದೀಪ, ನವರಾತ್ರಿ ಬಂತು, ಎಲ್ಲ ಮನೆ ಕ್ಲೀನಿಂಗು ಎಲ್ಲ ಶುರು ಮಾಡ್ಕೋಬೇಕಮ್ಮ. ಹಾಗೆ ಮೇಲಿಂದ ದೀಪಗಳನ್ನ ತೆಗೆದಿಡು, ಎಲ್ಲ ನೋಡಿಕೊಂಡು ಕ್ಲೀನ್ ಮಾಡಿ ಎಲ್ಲ ಮಾಡ್ಕೋಬೇಕು. ಆಮೇಲೆ ಮನೆ ಕೂಡ ತುಂಬ ಡಸ್ಟ್ ಆಗಿದೆ, ಇದು ಆಗಿದೆ, ಎಲ್ಲ ಕ್ಲೀನ್ ಮಾಡಬೇಕು ನೋಡು ದೀಪ. ಹಾಗೆ ಒಂದು ಲಿಸ್ಟ್ ಬರೀ, ಮಾರ್ಕೆಟಿಗೆ ಹೋಗಿ ಎಲ್ಲ ಸಾಮಾನು ಕೂಡ ತೊಗೊಂಬಂದ್ಬಿಡೋಣ, ಮನೇಲಿ ಏನೇನಿದೆ ಏನೇನಿಲ್ಲ ಅಂಥೇಳಿ. ನೀವು ಕೂತು ಎಲ್ಲ ಲಿಸ್ಟ್ ಹೇಳ್ರಿ ಅತ್ತೆ, ನಾನು ಕೂತು ಬರಿತೀನಿ. ಆಮೇಲೆ ಎಲ್ಲ ಒಂದು ಸತಿ ಫೈನಲ್ ಮಾಡಿ ಹೋಗಿ ತೊಗೊಂಬಂದ್ಬಿಡೋಣ ಅಂತೆ. ಸರಿ, ಯಾವಾಗಾರೆ ಒಂದು ಸತಿ ಬಿಡು ಮಾಡ್ಕೊಂಡು ಹೋಗ್ಬಂದ್ಬಿಡೋಣ ಅಂತೆ. ಅತ್ತೆ, ನಾನು ಒಂದು ಯೋಚನೆ ಮಾಡಿದ್ದೀನತ್ತೆ. ಏನಮ್ಮ? ಅದು ನಾವು ಒಂದಿನ ಅರ್ಶಿನ ಕುಂಕುಮ ಕರೆಯೋಣ ಅಂತ ಯೋಚನೆ ಮಾಡಿದ್ದೀನತ್ತೆ. ಕರಿಯಮ್ಮ, ಅದಕ್ಕೇನಂತೆ? ನಮ್ಮ ಫ್ರೆಂಡ್ಸು ಎಲ್ಲರೂ ಬರ್ತಾರತ್ತೆ, ಅವರು ದಾಂಡಿಯಾ ಎಲ್ಲ ಆಡ್ತಾರೆ. ಹಾಗಾಗಿ ಲಾನ್ನ ಕೂಡ ಕ್ಲೀನಾಗಿ ಮಾಡಿಸೋಣಂತೆ, ಅಂದರೆ ಎಲ್ಲ ಅಲ್ಲೇ ಅರೇಂಜ್ ಮಾಡಲಿಕ್ಕಾಗತ್ತೆ. ಸರಿ ಅಮ್ಮ, ಒಂದು ಕೆಲಸ ಮಾಡೋಣಂತೆ, ಮನೆಗೆ ಎಲ್ಲರಿಗೂ ಅರ್ಶಿನ ಕುಂಕುಮ ಕೊಡೋಣ, ಹೊರಗೆ ಲಾನಲ್ಲಿ ದಾಂಡಿಯಾ ಅವೆಲ್ಲ ಅರೇಂಜ್ ಮಾಡೋಣಂತೆ. ಸರಿ ಅಮ್ಮ, ಹಾಗಿದ್ರೆ ಎಲ್ಲ ಅರೇಂಜ್ಮೆಂಟ್ಸು ಬೇಗ ಬೇಗ ಮಾಡ್ಕೊಂಬಿಡು. ಅತ್ತೆ, ಈ ಸತಿ ನವರಾತ್ರಿಗೂ ದಿನ ಒಂದೊಂದು ಕಲರು ನೀವು ಸೀರೆ ಉಟ್ಕೊಳ್ಳೋಣ ಅತ್ತೆ. ದಿನ ಒಂದೊಂದು ಕಲರಾ? ಹೌದು ಅತ್ತೆ, 9 ದಿನವೂ 9 ಕಲರ್ ಬರುತ್ತೆ. ಅಂದರೆ ಈ ಫಸ್ಟ್ ಡೇ ಒಂದು ಕಲರು, ಸೆಕೆಂಡ್ ಡೇ ಒಂದು ಕಲರ್ ಇರುತ್ತೆ. ಹಾಗೆ ನಾವಿಬ್ರೂ ಸೀರೆ ತಗೊಂಡು ದಿನ ಉಟ್ಕೊಂಡು ಗುಡಿಗೆ ಹೋಗಿ ಬರೋಣ ಅತ್ತೆ. ಸರಿ ಅಮ್ಮ. ಅದಕ್ಕೆ ಇಲ್ಲಿ ಹತ್ತಿರದಲ್ಲಿ ಒಂದು ಅಂಗಡಿ ಇದೆ, ತುಂಬ ಚೆನ್ನಾಗಿದೆ, ಅಲ್ಲಿ ಹೋಗಿ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಬರೋಣ ಅಂತೆ. ಏನೇನು ಕಲರ್ ಬಂದಿದ್ದಾವಮ್ಮ? ಫಸ್ಟ್ ಡೇ ಬಂದು ವೈಟು, ಸೆಕೆಂಡ್ ಡೇ ಬಂದು ರೆಡ್ಡು, ಥರ್ಡ್ ಡೇ ಬಂದು ರಾಯಲ್ ಬ್ಲೂ, ಫೋರ್ತ್ ಡೇ ಬಂದು ಯೆಲ್ಲೋ, ಫಿಫ್ತ್ ಡೇ ಬಂದು ಗ್ರೀನು, ಸಿಕ್ಸ್ತ್ ಡೇ ಬಂದು ಗ್ರೇ, 7th ಡೇ ಬಂದು ಆರೆಂಜು, 8th ಡೇ ಬಂದು ಪಿಕಾಕ್ ಗ್ರೀನ್, 9th ಡೇ ಬಂದು ಪಿಂಕು. ಇಷ್ಟೆಲ್ಲ ಕಲರ್ಸ್ ಇದೆ ಅತ್ತೆ. ಅಯ್ಯೋ, ನಾನು ನೋಡ್ತೀನಮ್ಮ, ನನ್ನ ಹತ್ರ ಯಾವ್ಯಾವ ಕಲರ್ ಇದೆ ಅಂತ, ಆ ಕಲರ್ ಬಿಟ್ಟು ತೊಗೊತೀನಿ. ನಾನೇನು ಎಲ್ಲ ಕಲರ್ಸು ತೊಗೊತೀನತ್ತೆ. ಅಯ್ಯೋ ತಗೋ ಅಮ್ಮ, ನೀನಿನ್ನ ಚಿಕ್ಕವಳು, ಆದರೆ ನಾನು ಅಷ್ಟೊಂದು ಉಡಲ್ಲ, ಅದಕ್ಕೆ ನನ್ನ ಹತ್ರ ಯಾವ್ಯಾವ ಕಲರ್ ಇದೆ ನೋಡಿ ತೊಗೊತೀನಿ. ಏನು ಅತ್ತೆ ಸೊಸೆ ಜೋರಾಗಿ ಮಾತನಾಡ್ಸಿದ್ದೀರಾ? ಹೂನೋ, ದಸರಾ ಬಂತಲ್ಲ, ಹಾಗೆ ನವರಾತ್ರಿನೂ ಬಂತು, ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡೋದು ಅದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ವಿ. ಹೌದಾ? ಶಾಪಿಂಗಿಗೂ ಹೋಗ್ಬೇಕ್ರಿ, ನಾವು ಸೀರೆಗಳು ತಗೋಬೇಕು, ಮನೆಗೆ ಎಲ್ಲ ಸ್ವಲ್ಪ ಸಾಮಾನುಗಳು ತಗೋಬೇಕು. ಸೀರೆಗಳ ಈಗ ಯಾಕೆ? ಹೌದು ರೀ, ನವರಾತ್ರಿ ಬಂತಲ್ಲ, ಅದಕ್ಕೆ ಎಲ್ಲ 9 ಥರ ಸೀರೆಗಳು ತಗೋಬೇಕು. ಒಂದೊಂದು ದಿನ ಒಂದೊಂದು ಕಲರ್ ಇರುತ್ತೆ, ಅದಕ್ಕೆ ನಾವು ಸೀರೆಗಳು ತಗೋಬೇಕು. 9 ದಿನ ಒಂದೊಂದು ಕಲರ್ ಸೀರೆನಾ? ಅಂದರೆ ಅದನ್ನು ತೊಗೊಂಬರಕ್ಕೆ ಈಗ ಶಾಪಿಂಗಿಗೆ ಹೋಗ್ಬೇಕಾ? ಹೌದು ರೀ. ಅಯ್ಯೋ, ಅದೆಲ್ಲ ಹೆಣ್ಮಕ್ಳ ಹಬ್ಬನೋ, ಅದರಲ್ಲಿ ಸಂಭ್ರಮನೇ ಬೇರೆ ಇರುತ್ತೆ. ತಗೊಳ್ಳಿ ಬಿಡೋ, ಅವಳು ಪಾಪ. ತಗೊಳ್ಳಿ ಅಮ್ಮ, ನಾನೇನು ಬೇಡ ಅಂದಿಲ್ಲ. ಅವಳು ಎಲ್ಲ ಕಲರ್ಸು ಬರೆದಿಟ್ಟಿದ್ದಾಳೆ, ಹಾಗೆ ಹೋಗಿ ತೊಗೊಂಬರ್ರಿ ಅಂತ ಇಬ್ರು. ನೀವು ಕೂಡ ಬರ್ರಿ ಅತ್ತೆ, ನೀವು ಕೂಡ ತಗೊಳ್ಳಿರಂತ್ರಿ. ಬೇಡಮ್ಮ, ನೀನು ಅವನು ಹೋಗಿ ತೊಗೊಂಬರ್ರಿ. ನಾನು ಯಾವ ಕಲರ್ ಇಲ್ಲ ಅವು ನೋಡಿ ಹೇಳ್ತೀನಿ, ನಿಂಗೆ ಗೊತ್ತಲ್ಲ ನಾನು ಯಾವ ಥರ ತೊಗೊತೀನಿ ಅಂಥೇಳಿ, ಆ ಥರ ತೊಗೊಂಬಂದ್ಬಿಡು ಸಾಕು ರೀ. ಹಾಗೆ ನಾವು ಲಾನ್ ಎಲ್ಲ ಕ್ಲೀನ್ ಮಾಡಿಸ್ಬೇಕು ರೀ. ಅಲ್ಲಿ ನಾನು ಅರ್ಶಿನ ಕುಂಕುಮ ಕರೆದಿದ್ದಿನ ನನ್ನ ಫ್ರೆಂಡ್ಸ್ ಎಲ್ಲರೂ ಸೇರಿ ನಾವು ದಾಂಡೆ ಆಡ್ತೀವಿ, ಹಾಗೆ ಅಲ್ಲೆಲ್ಲ ಅರೇಂಜ್ಮೆಂಟು ಮಾಡಬೇಕು ರೀ. ನೀವು ಸ್ವಲ್ಪ ಅವತ್ತಿನ ದಿನ ಜ್ಯೂಸು, ಸ್ನ್ಯಾಕ್ಸು ಅವೆಲ್ಲ ಅರೇಂಜ್ಮೆಂಟ್ ಮಾಡಿರಿ. ಹೊರಗಿಂದ ಯಾಕಮ್ಮ? ಮತ್ತೇನು ಮಾಡೋಣ ಅತ್ತೆ? ಅಯ್ಯೋ, ನಾನೇ ಎಲ್ಲ ಮಾಡ್ತೀನಮ್ಮ ಮನೆಯಲ್ಲಿ. ಮನೆಗೆ ಯಾರು ಬರ್ತಾರಂದರೆ ಅದರಲ್ಲಿ ಸಂಭ್ರಮನೇ ಬೇರೆ. ಹಬ್ಬದಲ್ಲಿ ನಾವೆಲ್ಲ ಮಾಡೋದು, ಹಂಚೋದು, ಕೊಡೋದು ಇರುತ್ತಲ್ಲ, ಅದು ಸಂಭ್ರಮನೇ ಬೇರೆ ಇರತ್ತಮ್ಮ. ಅದಕ್ಕೆ ನಾನು ನೀನು ಸೇರಿ ಎಲ್ಲ ಮಾಡೋಣಂತೆ, ಯಾವುದು ಹೊರಗಿಂದ ತರಿಸೋದು ಬೇಡ. ಸರಿ ಅತ್ತೆ, ನೀವು ಹೇಗೆ ಹೇಳ್ತೀರಾ ಹಾಗೆ. ನಾಳೆ ಫಸ್ಟ್ ಶಾಪಿಂಗ್ ಮಾಡ್ತೀಯಾ? ಇಲ್ಲ ಅತ್ತೆ, ಫಸ್ಟು ಮನೆ ಕ್ಲೀನ್ ಮಾಡ್ತೀನಿ. ಎಲ್ಲ ಮನೆ ಫುಲ್ ಕ್ಲೀನ್ ಆದಮೇಲೆ ಆಮೇಲೆ ಶಾಪಿಂಗಿಗೆ ಹೋಗ್ತೀನಿ. ಬೇಡಮ್ಮ, ಫಸ್ಟು ಶಾಪಿಂಗ್ ಮುಗಿಸ್ಕೊಂಬಂದ್ಬಿಡು, ಯಾಕಂದರೆ ಅದನ್ನು ಹೊಲಿಯೋಕ್ಕೆ ಕೊಡೋಕ್ಕೆ ಎಲ್ಲ ಮಾಡಬೇಕಲ್ಲ, ಅದಕ್ಕೆ ಆಮೇಲೆ ನಾವು ಇಬ್ಬರು ಸೇರಿ ಮನೆ ಕ್ಲೀನ್ ಮಾಡೋಣಂತೆ. ನಾವೇನಾರೇ ಮಾಡಬೇಕಮ್ಮ? ಮತ್ತು ಮಾಡಬೇಕಪ್ಪ, ಮನೆ ಕ್ಲೀನ್ ಮಾಡೋಕ್ಕೆ, ಎಲ್ಲ ತೆಗಿಯೋಕ್ಕೆ ಎಲ್ಲ ಹೆಲ್ಪ್ ಮಾಡಬೇಕು. ಏನು ಅತ್ತೆ ಸೊಸಿ ಮಗ ಜೋರಾಗಿ ಮಾತನಾಡ್ಸಿದ್ದೀರಾ?
ಏನಿಲ್ಲ ರೀ, ನವರಾತ್ರಿ ಬಂತಲ್ಲ ಅದ್ರ ಬಗ್ಗೆನೇ ಮಾತಾಡ್ತಿದ್ವಿ ಅಷ್ಟೇ. ಹೌದಾ? ಹಾಗಾದರೆ ಏನು ಈ ಸತಿ ನವರಾತ್ರಿ ಸ್ಪೆಷಲ್ಲು? ಏನಿಲ್ಲ ಮಾವ, ಅದೇ ಸ್ವಲ್ಪ ಜನನ ಅರ್ಶಿನ ಕುಂಕುಮ ಕರೆಸಿ ದಾಂಡೆ ಎಲ್ಲ ಮಾಡೋಣ ಅಂತ ನಾನು ಅತ್ತೆ ಯೋಚನೆ ಮಾಡ್ತಾ ಇದ್ವಿ. ಹೌದಾ? ಸಂತೋಷ ಅಮ್ಮ, ಮಾಡ್ರಿ. ಮನೇಲಿ ಎಷ್ಟು ಮಾಡ್ತೀರೋ ಅಷ್ಟು ಚಲೋ. ಹೌದು ರೀ, ಅದೇ ನಾನು ಕೂಡ ಅವಳಿಗೆ ಹೇಳ್ತಾ ಇದ್ದೆ. ಅದೇನೋ ಶಾಪಿಂಗು ಅಂತೆಲ್ಲ ಮಾತಾಡ್ತಿದ್ರಿ. ನಿಮಗೆ ಗೊತ್ತಾಯ್ತ್ರಿ? ಹಾಗೆ ಬರ್ತಿದ್ನಲ್ಲ, ಏನೋ ಕಲರು ಶಾಪಿಂಗ್ ಅಂತೆಲ್ಲ ಕೇಳಿಸ್ತು ಕಣೆ. ಅದಾ, ಹೌದು ರೀ, ಒಂದೊಂದು ದಿನಕ್ಕೂ ಒಂದೊಂದು ಕಲರ್ ಇದೆ ಅಂತೆ. ದೀಪ ಹೇಳ್ತಿದ್ಲು ಆ ಕಲರಿಂದು ಸೀರೆ ಉಟ್ಕೊಳ್ಳೋಣ ಅಂಥೇಳಿ. ಸರಿ, ಮತ್ತೆ ನಡೀರಿ ಹೋಗೋಣ ಎಲ್ಲ ಸೀರೆಗಳ ತೊಗೊಂಬರಕ್ಕೆ. ಅಯ್ಯೋ ಬೇಡ ರೀ, ನನಗೇನು ಬೇಡ, ದೀಪಾಗೊಂದು ಸಾಕು. ನಾನು ನನ್ನ ಹತ್ರ ಯಾವ್ಯಾವ ಇದೆ ಅಲ್ಲ ಅವೆಲ್ಲ ತೆಗೆದಿಟ್ಕೊತೀನಿ, ಇಲ್ಲಿದ್ದು ಹೇಳ್ತಿದ್ದೀನಿ ಅಂತ ಹೇಳಿನಿ ಅವಳಿಗೆ. ಸರಿ, ಹಾಗಾದರೆ ಈ ಸತಿ ನಿಮ್ಮಿಬ್ಬರಿಗೂ ನನ್ನ ಕಡೆಯಿಂದ ದಸರಾ ಗಿಫ್ಟ್ ಅದು. ನೀವೇನು ತೊಗೊತೀರಾ ತೊಗೊಳ್ರಿ. ಅಯ್ಯೋ ಅಪ್ಪ, ನಾನು ಕೊಡಿಸ್ತೀನಿ ಹೇಳಪ್ಪ. ಬೇಡಪ್ಪ, ನಾನು ಕೊಡಿಸ್ತೀನಿ. ಹೌದಾ ಮಾವ, ಥ್ಯಾಂಕ್ ಯು. ಅಯ್ಯೋ ಥ್ಯಾಂಕ್ಸ್ ರೀ. ಹಬ್ಬ ಅಂದ್ರೇ ಹಾಗೇನೆ, ಎಲ್ಲರೂ ಸೇರ್ಕೊಂಡು ಮಾಡಿದ್ರೇ ಅದಕ್ಕೊಂದು ಸಂತೋಷ ಇರುತ್ತೆ. ಎಲ್ಲರೂ ನಕ್ಕೊಂತ ಮಾಡೋಣ. ನಾಳಿಂದ ಎಲ್ಲ ಮನೆ ಕ್ಲೀನ್ ಮಾಡೋಣಂತೆ, ಎಲ್ಲ ಮಾಡೋಣಂತೆ. ಒಬ್ಬೊಬ್ಬರು ಒಂದೊಂದು ಕೆಲಸ ಹಂಚ್ಕೊಂಡು ಮಾಡಿದ್ರೇ ಅದು ಚೆನ್ನಾಗಿರುತ್ತೆ. ಅದು ಕರೆಕ್ಟೇ ರೀ. ಅಯ್ಯೋ ಮಾವ, ನೀವೆದಕ್ಕೆ ಮಾಡ್ತೀರಾ? ನಾವಿಬ್ಬರು ಇದ್ದೀವಲ್ಲ, ನಾನು ಇವರು ಸೇರಿ ಮಾಡ್ತೀವಿ. ಬೇಡಮ್ಮ, ನಾವು ಕೂಡ ಮಾಡ್ತೀವಿ, ಎಲ್ಲರೂ ಸೇರಿ ಮಾಡೋಣಂತೆ. ನೋಡಿದ್ರಾ ಫ್ರೆಂಡ್ಸ್, ಈ ರೀತಿ ನಾವು ಎಲ್ಲ ಹಬ್ಬಗಳನ್ನು ಜೊತೆಯಾಗಿ ಸೇರಿ ಮಾಡಬೇಕು. ಈ ನಮ್ಮ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಥ್ಯಾಂಕ್ ಯು ಫ್ರೆಂಡ್ಸ್.